ನಮಸ್ಕಾರ. ಇವತ್ತು ಮಾತಾಡ್ಬೋದಾ? ಓಕೆ, ನಮಸ್ಕಾರ. ಇವತ್ತು ಮಾಧ್ಯಮಗಳಲ್ಲಿ ಒಂದಷ್ಟು ಓದಿದ್ವಿ. ಏನಂತ ಹೇಳಿದ್ರೆ 13,25,000 ಕೋಟಿ ಯಾವುದು ಸಹಕಾರಿ ಬ್ಯಾಂಕ್ಗಳು ಮತ್ತು ಒಂದಷ್ಟು ಬ್ಯಾಂಕ್ಗಳು ನಬಾರ್ಡ್ಗೆ ರಿಕ್ವೆಸ್ಟ್ ಕೊಟ್ಟಿದ್ದಾವೆ. ಈ ವರ್ಷದ ಕೃಷಿ ಸಾಲವನ್ನು ನಾವು ಮಂಜೂರು ಮಾಡೋದಕ್ಕೆ ನಮ್ಗೆ 13,25,000 ಕೋಟಿ ದುಡ್ಡು ಬೇಕಾಗುತ್ತೆ ಅಂತೇಳಿ. ಅದರಲ್ಲಿ ನಬಾರ್ಡಿಂದ 6,800 ಕೋಟಿ ಮಾತ್ರ ಸ್ಯಾಂಕ್ಷನ್ ಆಗಿದೆ. ಇನ್ನು ನಮಗೆ ಹೆಚ್ಚು ಕಮ್ಮಿ 42% ಹಣ ನಮಗೆ ಕೊರತೆ ಬಂದಿರೋದ್ರಿಂದ ನಾವು ಅಷ್ಟರ ಮಟ್ಟಿಗೆ ನಾವು ರೈತರಿಗೆ ಸಹಾಯ ಮಾಡೋಕ್ಕಾಗಲ್ಲ ಅಂಥೇಳಿ ಬ್ಯಾಂಕ್ಗಳು ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ಕೊಂಡಿದ್ದಾವೆ. ನಾನು ಹೇಳಿದಿಷ್ಟೇ ಸರ್ಕಾರಕ್ಕೆ, ಬ್ಯಾಂಕ್ಗಳು ಒಂದಲ್ಲ ಒಂದು ರೀತಿಗೆ ನಿಮಗೆ ಸೇರ್ಕೊಂಡಿರುವಂಥವು. ಯಾವುದು ನಮ್ಮ ಗ್ರಾಮೀಣ ಬ್ಯಾಂಕ್ಗಳಾಗಿರ್ಬೋದು ಮತ್ತು PSU ಬ್ಯಾಂಕ್ಗಳಾಗಿರ್ಬೋದು. ಇವತ್ತು ರೈತ ಸಾಲ ಮಾಡಿ ದೇಶಕ್ಕೆ ಊಟ ಮಾಡೋಕ್ಕೋಸ್ಕರ ಅವ್ನು ಸಾಲ ಮಾಡ್ತಾನೆ. ಬೇರೆ ಬಿಸ್ನೆಸ್ ಮ್ಯಾನ್ಗಳು ಹೆಂಗೆ ಅಂದರೆ ಅವ್ರು ಸಾಹುಕಾರಕ್ಕೆ ಸಾಲ ಮಾಡಿ ಇದು ಮಾಡ್ತಾರೆ. ಆದರೆ ರೈತ ಇನ್ನೊಬ್ರಿಗೆ ಊಟ ಹಾಕೋಕ್ಕೋಸ್ಕರ ಸಾಲ ಮಾಡಿ ಸಾಲನ್ನು ತೀರಿಸಿ ದೇಶದ ಜನತೆಗೆ ಊಟ ಕೊಡುವಂಥ ಕೆಲಸ ಮಾಡ್ತಾನೆ. ಅಂಥ ಒಂದು ರೈತನಿಗೆ 40% ಕೊರತೆಯಾಗುವಂಥ ಒಂದು ಪರಿಸ್ಥಿತಿ ಉದ್ಭವ ಆಗಿದೆ ಅಂತ ಹೇಳಿದ್ರೆ ಸರ್ಕಾರದ ಉದ್ದೇಶ ಏನಿದ್ರದ್ದು ಅಂತ ಹೇಳಬೇಕು. ಅದು ರಾಜ್ಯ ಸರ್ಕಾರಕ್ಕೂ ಅನ್ವಯ ಮತ್ತು ಕೇಂದ್ರ ಸರ್ಕಾರಕ್ಕೂ ಅನ್ವಯ. ಅಂದರೆ ಈ ದುಡ್ಡುಗಳೆಲ್ಲ ಸಿಗದಿರ ನಾಳೆ ಇನ್ನೊಂದಷ್ಟು ಸಾಲ ಮಾಡ್ಕೊಂಡು ನಾಳೆ ನಾನು ಭೂಮಿ ಮಾರ್ಕೊಂಡು ಕೃಷಿಯಿಂದ ವಿಮುಖನಾಗ್ಬಿಟ್ಟು ಆ ಭೂಮಿ ಎಲ್ಲ ತೆಗೆದು ನೀವು ಬಂಡವಾಳಶಾಹಿಗಳಿಗೆ ಕೊಡಬೇಕು ಅನ್ನೋ ಉದ್ದೇಶನ, ಅಥವಾ ನೀವು ಚುನಾವಣೆಗೆ ಬಂದಾಗ ನಾವು ರೈತ ಪರ, ನಾವು ರೈತರಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡ್ತೀವಿ ಅಂತ ಬರೀ ಪ್ರಣಾಳಿಕೆಯಲ್ಲಿ ಇಟ್ಕೊಂಡು ರೈತರನ್ನ ನಿರ್ನಾಮ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ರೆ ಏನು ಅನ್ನೋದು ನಮಗೆ ಸ್ಪಷ್ಟತೆ ಸಿಗಬೇಕು. ನಿಮ್ಮ ಉದ್ದೇಶ ನಿಜವಾಗ್ಲೂ ರೈತ ಪರವಾಗೇ ಆಗಿದ್ರೆ ಈ ಕೊರತೆ ಏನು ಹೇಳ್ತಿದ್ದಾರಲ್ಲ 42% ಕೊರತೆ ಇದೆ ಅಂತ, ಆ ಕೊರತೆನ ಸರಿದೂಗಿಸೋದಕ್ಕೆ ಏನು ಬೇಕು ಅಂತೇಳಿ ಸರ್ಕಾರ ಕ್ರಮ ತಗೊಳ್ಳಿ. ತಕ್ಷಣ ಸರ್ಕಾರ ಎಂಟ್ರಿ ಆಗಬೇಕು. ಯಾಕಂದರೆ ಅಗ್ರಿಕಲ್ಚರ್ ಇಸ್ ಎ ಸ್ಟೇಟ್ ಸಬ್ಜೆಕ್ಟ್ ಅಂತಾರೆ, ಕೃಷಿ ಬಂದು ರಾಜ್ಯ ವಿಚಾರ. ಹಂಗಾಗಿ ರಾಜ್ಯ ಸರ್ಕಾರ ಈ ಕೂಡಲೇ ನಬಾರ್ಡ್ ಅವ್ರ ಹತ್ರ ಮಾತಾಡಿ ಯಾವುದೇ ಕಾರಣಕ್ಕೂ ಯಾವ ರೈತನಿಗೂ ಸಾಲ ಕೊಡೋ ವಿಚಾರದಲ್ಲಿ ಕೊರತೆ ಉಂಟಾಗಬಾರ್ದು ಅಂತೇಳಿ ನೋಡ್ಕೊಳ್ಳೋಂಥ ಜವಾಬ್ದಾರಿ ಅವ್ರದ್ದಾಗತ್ತೆ.